ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಎಸ್ಐಟಿಗೆ ಒಂದು ದೂರು ದಾಖಲಾಗಿದೆ. 2018ರ ಕೊಲೆ ಕೇಸ್ನ ಮರುತನಿಖೆ ನಡೆಸಿ ಅಂತ ಈ ದೂರು ದಾಖಲಾಗಿರುವುದು. ಕೇಸ್ನ ಮರುತನಿಖೆಗೆ ಉಜಿರೆ ನಿವಾಸಿ ಭಾಸ್ಕರ್ ನಾಯಕ್ ಇವರು ಕೋರ್ಕೊಂಡಿದ್ದಾರೆ. ದೂರು ಪಡೆದಿದ್ದು ತನಿಖೆ ಮಾಡುವುದಾಗಿ ಎಸ್ಐಟಿ ಹೇಳಿದೆ. ಹಳೆ ಕೇಸು 2018ರ ಕೇಸು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಅನೇಕ ಎಫ್ಐಆರ್ಗಳಿದ್ದಾವೆ. ರೌಡಿ ಶೀಟರ್ ಕೂಡ ಓಪನ್ ಆಗಿತ್ತು. ಇದಾದ ಬಳಿಕ ಈಗ ಅವರ ಮೇಲೆ ಒಂದು ದೂರು ಕೇಳಿ ಬಂದಿದೆ. ಇಲ್ಲಿಯವರೆಗೆ ಧರ್ಮಸ್ಥಳ ಜೊತೆಗೆ ಅಲ್ಲಿನ ಆಡಳಿತ ವರ್ಗ ಅವರನ್ನು ಗುರಿಯಾಗಿಸಿಕೊಂಡು ಅನೇಕ ಕೇಸುಗಳು ದಾಖಲಾಗಿತ್ತು. ಆನೆ ಮಾವುತನ ಕೊಲೆ ಕೇಸು, ಇನ್ನೊಬ್ಬರು ಮತ್ತೊಬ್ಬರು ಕೇಸ್ಗಳೆಲ್ಲ ದಾಖಲಾಗ್ತಾ ಇತ್ತು. ಈಗ ಈ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿರುದ್ಧ ಕೇಸ್ ದಾಖಲಾಗಿದೆ. ಏನಿದು ಕೇಸ್? ಇದು ಬಾಲಕೃಷ್ಣ ಗೌಡ ಅನ್ನೋರ ಕೇಸ್. ಇದು ಸೋಂಪ ಯಾನೆ ಬಾಲಕೃಷ್ಣ ಗೌಡ 2018ರಲ್ಲಿ ನಾಪತ್ತೆಯಾಗಿದ್ರು. ಉಜಿರೆಯ ಬಿಲ್ಲರೋಡಿ ಸರ್ಕಾರಿ ಜಮೀನಿನಲ್ಲಿ ಮೃತದೇಹ ಸಿಕ್ಕಿತ್ತು. ಬಾಲಕೃಷ್ಣ ಸಾವಿನ ಬಗ್ಗೆ ರಾಜಕೀಯ ಒತ್ತಡಕ್ಕೆ ತನಿಖೆ ಆಗಿರಲಿಲ್ಲ. ಆ ಹೊತ್ತಿನಲ್ಲಿ 2018ರ ಹೊತ್ತಿನಲ್ಲಿ ತಿಮರೋಡಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆರೋಪ ಕೇಳಿ ಬಂದಿದೆ. ಜೊತೆಗೆ ಜೆಸಿಬಿಯ ಮೂಲಕ ಮೃತದೇಹವನ್ನು ಹೂತು ಹಾಕಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ತಿಮರೋಡಿ ಮತ್ತು ಜೊತೆಗಾರರ ವಿಚಾರಣೆ ಮಾಡಿ ಅಂತ ದೂರು ದಾಖಲಾಗಿದೆ. ಏನು ಈ ಘಟನೆಯ ಹಿನ್ನೆಲೆ ಏನು? 2018ರಲ್ಲಿ ಸಂಶಯಾಸ್ಪದವಾಗಿ ಬಾಲಕೃಷ್ಣ ಗೌಡ ಸಾವನ್ನಪ್ಪುತ್ತಾರೆ. ಆತನ ಮಗ ಸುರೇಂದ್ರ ನಡುವೆ ನಿರಂತರವಾಗಿ ಜಗಳ ಆಗ್ತಾ ಇತ್ತು. ಅಂದರೆ ತಂದೆ ಮಗನಿಗೆ ಜಗಳ ಆಗ್ತಾ ಇತ್ತು. ತಿಮರೋಡಿ ಜೊತೆಗೆ ಮಾತುಕತೆ ನಡೆಸಿ ಅಂತ ಬಾಲಕೃಷ್ಣ ಹೇಳಿದ್ರಂತೆ. ಕಾರಣ ತಿಮರೋಡಿ ಜೊತೆ ಮಗ ಸುರೇಂದ್ರ ಗುರುತಿಸಿಕೊಂಡಿದ್ದ, ಅಂದರೆ ಆ ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದ. ಹೀಗಾಗಿ ಮಾತುಕತೆ ನಡೆಸಿ ಅಂತ ಈ ಮೃತ ಬಾಲಕೃಷ್ಣ ಹೇಳಿದ್ನಂತೆ. ಕೆಲ ದಿನಗಳ ಬಳಿಕ ಸರ್ಕಾರಿ ಜಾಗದಲ್ಲಿ ಬಾಲಕೃಷ್ಣ ಅವರ ಮೃತದೇಹ ಸಿಗುತ್ತೆ. ಸೊ ಯಾರು ಕೊಲೆ ಮಾಡಿದ್ರು? ಆ ಸಂದರ್ಭದಲ್ಲಿ 2018ರಲ್ಲಿ ಇದರ ವಿಚಾರಣೆ ಆಗಿರಲಿಲ್ಲ, ತನಿಖೆ ಆಗಿರಲಿಲ್ಲವಂತೆ, ಅಸ್ಪಷ್ಟವಾಗಿತ್ತಂತೆ. ಹಾಗಾಗಿ ಇದನ್ನ ಮರು ತನಿಖೆ ಮಾಡಿ ಅಂತ ಎಸ್ಐಟಿಗೆ ದೂರು ದಾಖಲಾಗಿದೆ. ಇನ್ನು ಭಾಸ್ಕರ್ ನಾಯಕರ ಜೊತೆಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಮಾತನಾಡಿಸಿದ್ದಾರೆ. ಪಡ್ಕೊಬನ್ನಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮತ್ತೆ ದೂರು ಬಂದಿರುವಂತದ್ದು ಮಾತಾಡ್ಸೋಣ. ಭಾಸ್ಕರ್ ಇದ್ದಾರೆ ಸರ್. ಏನು ದೂರು ಸರ್? ಏನು ವಿಷಯ, ಸಾರಾಂಶ ಏನು ಅಂತ ಸರ್? 2018ರಲ್ಲಿ ನಾನು ಬೆಳ್ತಂಗಡಿ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸ್ತೇನೆ. ಉಜಿರೆ ಗ್ರಾಮದ ಬಿಲ್ಲರೋಡಿ ಪರಿಸರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಎಂಬರು ಮರ ಕಡಿಯುವ ಸಂದರ್ಭದಲ್ಲಿ ಅಲ್ಲಿ ಒಂದು ಹೆಣವನ್ನು ಹೂತಾಕಿದ್ದಾರೆಂಬ ಇದು ಊರಲ್ಲಿ ಗುಸುಗುಸು ಸುದ್ದಿ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ಪರಿಶೀಲಿಸಲಾಗಿ ಆ ಸ್ಥಳದಲ್ಲಿ ಕೆಲವು ಕುರುಗಳು ಪತ್ತೆಯಾಗುತ್ತೆ. ಠಾಣಾಧಿಕಾರಿಗಳನ್ನು ಸಂಪರ್ಕಿಸ್ತೇನೆ. ಅವರು ಬಂದು ಪರಿಶೀಲಿಸ್ತಾರೆ. ಅಲ್ಲಿ ಅವರ ಬಟ್ಟೆ ಬರೆಗಳು, ಚಪ್ಪಲಿ ಇಂಥದ ಇದು ಸಿಗುತ್ತೆ. ಸತ್ಯಾಂಶ ಇದೆ ಅಂತ ಅವರು ಕಂಡುಕೊಳ್ತಾರೆ. ದೂರನ್ನು ನೀಡುವರಂತ ನನ್ನನ್ನು ಕೇಳಿಕೊಳ್ತಾರೆ. ನಾನು ಬೆಳ್ತಂಗಡಿ ಠಾಣೆಗೆ ದೂರನ್ನು ನೀಡಿದ್ದೆ. ನಂತರದ ದಿನಗಳಲ್ಲಿ ಅದು ರಾಜಕೀಯ ಪ್ರೇರಿತವಾಗಿ ಅದು ಅಲ್ಲಿಗೆ ಮೊಟಕೊಂಡಿದೆ. ಕಾರಣಾಂತರಗಳಿಂದ ಅದು ರಾಜಕೀಯವಾಗಿ ಅಲ್ಲಿಗೆ ಮೊಟಕಾಗಿತ್ತು. ಕುಟುಂಬಸ್ಥರು ಸ್ಪಂದಿಸಲಿಲ್ಲ, ಅದೊಂದು ಪ್ರಮುಖ ಕಾರಣ. ಮತ್ತೆ ಈಗ ಬೆಳ್ತಂಗಡಿಯಲ್ಲಿ ಒಂದು ಎಸ್ಐಟಿ ತಂಡ ಬಂದಿರುವುದರಿಂದ ಸಾಕಷ್ಟು ಭರವಸೆ ಇದೆ. ಅವರು ಈ ಬಗ್ಗೆ ಬೆಳಕು ಚೆಲ್ತಾರೆ. ಸತ್ಯಾಂಶ ಏನೆಂಬುದನ್ನು ಹೊರಗೆ ತೆಗೆಯುತ್ತಾರೆ ಭರವಸೆಯನ್ನು ನೀಡಿದ್ದಾರೆ. ಕೆಲವು ದಿವಸಗಳಲ್ಲಿ ಅದರ ಬಗ್ಗೆ ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿಲ್ಲ. ಬಹಳಷ್ಟು ಸಮಯ ಆಯ್ತಲ್ವ, ಈಗ ತಾವು ಬಂದಿದ್ದೀರಿ. ಸೊ ಇದು ಧೈರ್ಯ ಇದೆಯಾ, ಹೇಗೆ ಸರ್? ನಾವು ಧೈರ್ಯ ಇಲ್ಲದೆ ಬರ್ತೇವೆ ಸರ್. ನಾವು ಧೈರ್ಯ ಇದ್ದೇ ಬರೋದು. ಇದು ಯಾರೊಬ್ಬ ಬಡಪಾಯಿಗೆ ಬರುವಂತ ಸ್ಥಿತಿ ನಮಗೂ ದೈನಿಕ ಸ್ಥಿತಿ ಬರಬಾರದು. ಸತ್ಯಾಂಶ ಏನೆಂಬುದು ಬರಬೇಕು, ಸಮಾಜಕ್ಕೆ ಗೊತ್ತಾಗಬೇಕು ಸರ್. ಸಾಕ್ಷಿ ಏನೆಂಬುದನ್ನು ನಾವು ಬಹಿರಂಗಪಡಿಸುವಂತಿಲ್ಲ ಸರ್. ಅದು ತನಿಖೆಯ ನಂತರ ಗೊತ್ತಾಗುತ್ತೆ. ತನಿಖಾಧಿಕಾರಿಗಳು ಅದರ ಬಗ್ಗೆ ಸೂಕ್ತ ತನಿಖೆಯನ್ನು ನಾಳೆಯಿಂದಲೇ ಪ್ರಾರಂಭಿಸ್ತಾರೆ ಸರ್. ಅಲ್ಲಿ ಹೂತಾಕಿದ್ರೆ ಅದನ್ನು ಅಗ್ದು, ಅದು ಏಕೆ ಅಗ್ದು ಹೂತಾಕಿದ್ರು, ಅದು ಏನಾಗಿದೆ, ಅದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಅವರು ಹೌದು, ಅದು ನಮಗೂ ನೆನಪಿದೆ. ಅದಕ್ಕೆ ನೋಡಿದವರನ್ನು ನಾವು ಅದರಲ್ಲಿ ತಿಳಿಸಿದ್ದೇವೆ. ಅವರನ್ನು ವಿಚಾರಣೆ ಮಾಡ್ತಾರೆ ಸರ್. ಇದಿಷ್ಟು ಆ ಸ್ಥಳೀಯರ ಮಾತು, ಭಾಸ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷಿತ್, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.